ಅಲ್ಲ, ನಾನು ಅದನ್ನು ಗಮನಿಸಿದ್ದೀನಿ. ಇನ್ನೂ ಹೆಚ್ಚು ಮಾಹಿತಿ ತೆಗೆದುಕೊಂಡು ಅದ್ರ ಬಗ್ಗೆ ಸಮಗ್ರವಾಗಿ ಮಾತನಾಡ್ತೀನಿ. ನಾನು ಮೊನ್ನೆ ತಾನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಇನ್ನೂ ಮಾಹಿತಿ ಪೂರ ಬಂದಿಲ್ಲ, ಗಮನಿಸಿದ್ದೀನಿ. ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಮೆಂಟ್ ಮಾಡ್ತೀವಿ. ಈಗ ನಿರ್ದಿಷ್ಟವಾಗಿ ಬಂದಿರೋವಂಥದ್ದು ಭಾರತೀಯ ಜನತಾ ಪಾರ್ಟಿ ಬೇರೆ ಮಟ್ಟದಲ್ಲಿ ಮಂಡ್ಯದಲ್ಲೂ ಕೂಡ ಗಟ್ಟಿಯಾಗಬೇಕು ಅನ್ನೋ ಉದ್ದೇಶ ನಮ್ಮ ಕಾರ್ಯಕರ್ತರಲ್ಲಿದೆ. ಹಾಗಾಗಿ ಅದನ್ನು ಸಾಕಾರಗೊಳಿಸೋದಕ್ಕೆ ಒಂದು ತಂಡವಾಗಿ ನಮ್ಮ ಮನೆಯೊಳಗೆ ಯಾವುದೇ ಆಂತರಿಕವಾಗಿ ಅಭಿಪ್ರಾಯ ಭಿನ್ನಗಳಿದ್ದರೆ ಅದನ್ನು ಮನೆ ಯಜಮಾನರು ಕೂರಿಸಿ ಮಾತನಾಡಿ ಸರಿ ಮಾಡ್ಕೊಳ್ಳೋಂಥದ್ದು ನಮ್ಮ ಪದ್ಧತಿ. ನಾವು ಹಿರಿಯರಿಗೆ ಗೌರವ ಕೊಡೋವಂಥ ಒಂದು ವಿಚಾರವನ್ನು ಇಟ್ಕೊಂಡು ಬೆಳೆದಿರೋ ಅಂಥ ಪಕ್ಷದ ಕಾರ್ಯಕರ್ತರು. ಅದರಲ್ಲಿ ಯಾರ ಮೇಲೂ ಯಾರ ಕೆಳಗೆ ಅಂತೇಳಿ ಎಲ್ಲೆಲ್ಲಿ ಇರೋದಿಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಅಭಿಪ್ರಾಯ ಭಿನ್ನಗಳಿದ್ದರೆ ಅದಕ್ಕೆ ಸೂಕ್ತವಾಗಿ ಹಿರಿಯರ ಮಾರ್ಗದರ್ಶನ ತಗೊಂಡು ಸರಿ ಹೋಗುತ್ತೆ. ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ, ನಾನು ಅಭಿಪ್ರಾಯ ಭಿನ್ನ ಇರೋದು ಸಹಜ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಪಕ್ಷದ ಕೆಲಸ ಬಿಟ್ಟು ಬೇರೆ ಏನು ವಿಚಾರಗಳು ಇರೋದಿಲ್ಲ. ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ನಾನು ಅದನ್ನು ಗಮನಿಸಿದ್ದೀನಿ. ಇನ್ನೂ ಹೆಚ್ಚು ಮಾಹಿತಿ ತೆಗೆದುಕೊಂಡು ಅದ್ರ ಬಗ್ಗೆ ಸಮಗ್ರವಾಗಿ ಮಾತನಾಡ್ತೀನಿ. ನಾನು ಮೊನ್ನೆ ತಾನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಇನ್ನೂ ಮಾಹಿತಿ ಪೂರ ಬಂದಿಲ್ಲ, ಗಮನಿಸಿದ್ದೀನಿ. ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಮೆಂಟ್ ಮಾಡ್ತೀವಿ. ಈಗ ನಿರ್ದಿಷ್ಟವಾಗಿ ಬಂದಿರೋವಂಥದ್ದು ಭಾರತೀಯ ಜನತಾ ಪಾರ್ಟಿ ಬೇರೆ ಮಟ್ಟದಲ್ಲಿ ಮಂಡ್ಯದಲ್ಲೂ ಕೂಡ ಗಟ್ಟಿಯಾಗಬೇಕು ಅನ್ನೋ ಉದ್ದೇಶ ನಮ್ಮ ಕಾರ್ಯಕರ್ತರಲ್ಲಿದೆ. ಹಾಗಾಗಿ ಅದನ್ನು ಸಾಕಾರಗೊಳಿಸೋದಕ್ಕೆ ಒಂದು ತಂಡವಾಗಿ ನಮ್ಮ ಮನೆಯೊಳಗೆ ಯಾವುದೇ ಆಂತರಿಕವಾಗಿ ಅಭಿಪ್ರಾಯ ಭಿನ್ನಗಳಿದ್ದರೆ ಅದನ್ನು ಮನೆ ಯಜಮಾನರು ಕೂರಿಸಿ ಮಾತನಾಡಿ ಸರಿ ಮಾಡ್ಕೊಳ್ಳೋಂಥದ್ದು ನಮ್ಮ ಪದ್ಧತಿ. ನಾವು ಹಿರಿಯರಿಗೆ ಗೌರವ ಕೊಡೋವಂಥ ಒಂದು ವಿಚಾರವನ್ನು ಇಟ್ಕೊಂಡು ಬೆಳೆದಿರೋ ಅಂಥ ಪಕ್ಷದ ಕಾರ್ಯಕರ್ತರು. ಅದರಲ್ಲಿ ಯಾರ ಮೇಲೂ ಯಾರ ಕೆಳಗೆ ಅಂತೇಳಿ ಎಲ್ಲೆಲ್ಲಿ ಇರೋದಿಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಅಭಿಪ್ರಾಯ ಭಿನ್ನಗಳಿದ್ದರೆ ಅದಕ್ಕೆ ಸೂಕ್ತವಾಗಿ ಹಿರಿಯರ ಮಾರ್ಗದರ್ಶನ ತಗೊಂಡು ಸರಿ ಹೋಗುತ್ತೆ. ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ, ನಾನು ಅಭಿಪ್ರಾಯ ಭಿನ್ನ ಇರೋದು ಸಹಜ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಪಕ್ಷದ ಕೆಲಸ ಬಿಟ್ಟು ಬೇರೆ ಏನು ವಿಚಾರಗಳು ಇರೋದಿಲ್ಲ. ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ.